ಕೆಲಸ ಕೊಟ್ಟರೆ ತಾನೇ ಎಕ್ಸ್ಪೀರಿಯೆನ್ಸ್ ಬರೋಕ್ಕೆ. ಅದಕ್ಕೆ MBA ಮಾಡೋದೇ ಬೇಡ ಅನ್ಸ್ಬಿಡೈತೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಒಂದು ಮುತ್ತಿನ ಕಥೆಯ ಹೇಳಿತು. ಹಾಯ್, ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವಾಗ ಎಲ್ಲ ಎಡಿಟಿಂಗ್ ಜಸ್ಟ್ ಇವಾಗ ಒಂದು 10 ಸೆಕೆಂಡ್ಸ್ ಆಯಿತು ಎಡಿಟಿಂಗ್ ಮುಗಿಸಿ ಇವಾಗ ಹೋಗಿ ಬ್ರೆಡ್ ಇಸ್ಕೊಂಬರ್ಬೇಕು ಅಂತಿದ್ದೀನಿ. ಯಾಕೆ ಅಂದರೆ ಬೆಳಗ್ಗೆ ರೈಸ್ ತಿನ್ನೋಕ್ಕಾಗಲ್ಲ, ಓಟ್ಸ್ ತಿಂದು ಬೇಜಾರಾಗೋಗ್ಬಿಟ್ಟೈತೆ. ಅದಕ್ಕೋಸ್ಕರ ಹೋಗೋಗಿ ಬ್ರೆಡ್ ಇಸ್ಕೊಂಬಂದು ಬ್ರೆಡ್ ಟೋಸ್ಟು ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತಿದ್ದೀನಿ. ಪೀನಟ್ ಬಟ್ರ್ ಬೇರೆ ಇಸ್ಕೊಂಬರ್ಬೇಕು. ಅದು ನಮ್ಮಮ್ಮನ ಕೇಳಬೇಕು, ನಮ್ಮಮ್ಮ ಬೈತಾರೆ. ನಮ್ಮಮ್ಮ ನೋಡ್ತೀರಾ ಏನು ಮಾಡ್ತಾವ್ರೆ ಬೆಳಗ್ಗೆ ಅಂತ ತೋರಿಸ್ತೀನಿ, ಕೊಡಿ ಗೈಸ್. ನಮ್ಮಮ್ಮ ನೋಡಿ, ಎಲ್ಲಿ ತೋರಿಸು ಮಾಮ್. ಗೈಸ್ ಬೆಳಗ್ಗೆ ಚಿಪ್ಸು, ಬಾಳೆಕಾಯಿ ಚಿಪ್ಸ್ ತಿಂತವ್ರೆ. ಅದು ನನ್ನ ಮುಂದೆನೆ ನನಗೆ ಟೆಂಪ್ಟ್ ಮಾಡಕ್ಕೆ ತಿಂತಾ ಇರೋದು. ಏನೊಂದು ಬಂಡ ತಗೊಂಬಂದು ಇಕ್ಕೊಂಬಿಟ್ಟವ್ರೆ. ಈ ಕೂರು, ಪಫ್ಕಾರ್ನು, ಲೇಸು, ಬಾಳೆಕಾಯಿ ಚಿಪ್ಸು, ಚಾಕ್ಲೇಟು, ಐಸ್ ಕ್ರೀಮು, ಹಾಳು ಮೂಳು, ಇನ್ನೊಂದು ಮತ್ತೊಂದು ತಿಂತಾ ಇರೋದು. ನಾನು ಅಲ್ಲಿ ಹೋಗಿ ಒಂದು ಪೀಸ್ ಹಿಂಗೆ ಟೇಸ್ಟ್ ಮಾಡಿದ್ರೆ ಆಹಾ ಅನ್ಬೇಕು, ಆ ಥರ ಆಗೋಗೈತೆ. ಇವ್ರು ತಿಂತಾ ಬಿದ್ದವರು. ಗೈಸ್ ವರ್ಕೌಟ್ ಮಾಡಿದ್ದಾಯ್ತು ಗೈಸ್. ವರ್ಕೌಟ್ ವಿಡಿಯೋ ಯಾಕೆ ತೋರಿಸಿ ಅಂದರೆ ಯಾವಾಗಲೂ ಯಾಕೆ ಪದೇ ತೋರಿಸೋದು ಅನಿಸ್ತು. ಯಾವಾಗಲೂ ಅದೇ ಗೊತ್ತಲ್ಲ, ಬೇಡ ಅನಿಸ್ತು. ಇವಾಗ ತಾನೇ ಇಂಟರ್ವ್ಯೂ ಫೋನ್ ಮಾಡಿ ನಾನು ಶಿವಾಜಿನಗರ ಮತ್ತೆ ಇಂಟರ್ವ್ಯೂ ಶೆಡ್ಯೂಲ್ ಮಾಡೋರೆ. ಇದೊಂದು ಕನ್ಸಲ್ಟೆನ್ಸಿ, ಅದಕ್ಕೆ ಶಿವಾಜಿನಗರ ಹೋಗ್ತಾರಲ್ಲ. ಕೆಲಸ ಸಿಗೋದೇ ಕಷ್ಟ ಆಗ್ಬಿಡೈತೆ ಗೈಸ್. ಯಾರಾದರೂ MBA ಮಾಡೋ ಥರ ಐಡಿಯಾ ಇದ್ದರೆ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ನಾನು MBA ಮಾಡಿರೋದು. MBA ಮಾಡಿ ಒಂದು MBA ಮಾಡಿದ್ರೆ ಜಾಸ್ತಿ ಕ್ವಾಲಿಫಿಕೇಷನ್ ಅಂತಾರೆ. ಇಲ್ಲ ಅಂದರೆ MBA ಥರ ಕೆಲಸ ಹುಡ್ಕೊಂಡು ಹೋದ್ರೇ ಎಕ್ಸ್ಪೀರಿಯೆನ್ಸ್ ಕೇಳ್ತಾರೆ. ಕೆಲಸ ಕೊಟ್ಟರೆ ತಾನೇ ಎಕ್ಸ್ಪೀರಿಯೆನ್ಸ್ ಬರೋಕ್ಕೆ. ಅದಕ್ಕೆ MBA ಮಾಡೋದೇ ಬೇಡ ಅನ್ಸ್ಬಿಡೈತೆ. ಈಗ ಸಿಕ್ಕಿದ್ರೂ ಅದೇ ಎಷ್ಟು 20-21 ಸಾವಿರನೇ ಸಿಗುತ್ತೆ ಸಂಬಳ. ಅದಕ್ಕೋಸ್ಕರ ನಾವು ಯಾಕೆ MBA ಮಾಡಬೇಕು? ನಮ್ಮ ಫ್ರೆಂಡ್ ಅವರೆಲ್ಲ BCom ಮಾಡಿ ಅವರೇ 25 ಸಾವಿರ ದುಡಿತವ್ರೆ. ಜಾಸ್ತಿ ಸಂಬಳ ಬೇಕಂದರೆ ಎಕ್ಸ್ಪೀರಿಯೆನ್ಸ್ ಬೇಕಂತೆ. ಅದಕ್ಕೋಸ್ಕರ ನಾವು ಯಾಕೆ MBA ಮಾಡಿ ಅಷ್ಟೆಲ್ಲ ಖರ್ಚು ಮಾಡಬೇಕು? ಅದು ಬದಲು BCom ಮುಗಿಸಿದ ತಕ್ಷಣ ಕೆಲ್ಸಕ್ಕೆ ಹೋಗಿ ಎಕ್ಸ್ಪೀರಿಯೆನ್ಸ್ ತೊಗೊಂಡ್ಬಿಡಿ. ಸುಮ್ಮನೆ MBA ಎಲ್ಲ ಸುಮ್ಮನೆ ವೇಸ್ಟು. ಅದು ಇವಾಗಿಲ್ಲ, ಡಬಲ್ ಡಿಗ್ರಿ ಮಾಡಿದರೆ ಜಾಸ್ತಿ ಸಂಬಳ ಇಲ್ಲ. ಇವಾಗಿಲ್ಲ. ನಾನು ಅದೇ ಅಂದ್ಕೊಂಡು MBA ಮಾಡಿದ್ದು. ನಾನು ಒಬ್ಬನೇ ಅಲ್ಲ, ಬೇಜಾನ್ ಜನ ಸಫರ್ ಮಾಡ್ತವ್ರೆ MBA ಮಾಡಿರೋರು. ನಮ್ಮ ಫ್ರೆಂಡ್ಸು ಎಷ್ಟೊಂದು ಜನ ವಾಯ್ಸ್ ಪ್ರೊಸೆಸ್ಗೆ ಹೋಗ್ತಾರೆ MBA ಮಾಡಿರೋರು. ಅದಕ್ಕೋಸ್ಕರ ನನ್ನ ಸಜೆಷನ್ ಏನಂದರೆ MBA ಮಾಡಬೇಡಿ. BCom ಮುಗಿಸಿದ ತಕ್ಷಣ ಕೆಲ್ಸಕ್ಕೆ ಹೋಗಿ ಎಕ್ಸ್ಪೀರಿಯೆನ್ಸ್ ತಗೊಳ್ಳಿ, ಬೇರೆ ಕಡೆ ಶಿಫ್ಟ್ ಆಗ್ತೀರಿ ಅಷ್ಟೇ. ಗೈಸ್, ಗುಡ್ ಈವ್ನಿಂಗ್ ಗೈಸ್. ಜಿಮ್ಮಿಂದ ಬಂದು ಸ್ವಲ್ಪ ರೆಸ್ಟ್ ತಗೊಂಡು ಆ್ಯಸ್ ಯೂಶಲ್. ಇವತ್ತು ಅದೇನೋ ವೈಕುಂಠ ಏಕಾದಶಿ ಅಲ್ವಾ? ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು, ನಮ್ಮಮ್ಮ. ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಇದು ನಮ್ಮ ಆ ಸೈಡ್ ಬರ್ತೀವಿ ನಾವು. ನಮ್ಮ ಮನೆಯಿಂದ ಒಂದು 1.5 ಕಿಲೋಮೀಟ್ರ್ ಇದೆ ಅಷ್ಟೇ, ಅದು ಹತ್ರನೇ. ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ದೇವಸ್ಥಾನ ಮುಗಿಸ್ಕೊಂಡು ಆದರೆ ಇವನು ವಿಜಯ್ ಜೊತೆ ಜಿಮ್ಗೆ ಹೋಗ್ಬೇಕು. ಇಲ್ಲ ಅಂದರೆ ಏನು ಮಾಡೋದು ನೋಡಬೇಕು. ಅಲ್ಲಿ ತನಕ ವ್ಲಾಗ್ನ ನೋಡಿ. ನಾಳೆ ದುಡ್ಡು ಬರ್ತಾನೆ ಗೈಸ್. ನಮ್ಮ ಬಾಯ್ದು ಒಂದು ಒಳ್ಳೆ ಸೀನ್ ಆಗಿಬಿಡೈತೆ, ಅದು ಹೇಳ್ತೀನಿ. ಅವ್ನು ಪರ್ಮಿಷನ್ ತಗೊಂಡೆ, ನನಗೆ ಸುಮ್ಮನೆ ಬೇಜಾರಿದ್ದಾರೆ ಆಗ್ಬಿಟ್ಟು ಅವನು. ನಾಳೆ ಅವ್ನು ಬಂದರೆ ಅವನ್ನ ಪಿಕ್ ಮಾಡ್ಕೊಂಡು ನೋಡ್ಬೇಕೇನು ಮಾಡೋದು ಅಂತ. ಕೊನೆಗೂ ದೇವಸ್ಥಾನಕ್ಕೆ ಬಂದು ದಿ ಮೇಯ್ನ್ ಪಾರ್ಟ್. ನಾವು ದೇವಸ್ಥಾನಕ್ಕೆ ಏನಕ್ಕೆ ಬರೋದಂದರೆ ಪ್ರಸಾದ ಸಿಕ್ಬಿಟ್ರೆ ಮಾತ್ರ ನಮಗೆ ಖುಷಿ. ಮೇಯ್ನಾಗಿ ದೇವಸ್ಥಾನಕ್ಕೆ ಬರೋದು ದೇವ್ರು ನೋಡೋಕ್ಕೆ, ಪ್ಲಸ್ ಪ್ರಸಾದ ತಿನ್ನೋಕ್ಕೇ. ನನ್ನ ಫೇವ್ರೇಟ್ ಆಂಜನೇಯ ದೇವಸ್ಥಾನಕ್ಕೆ ಈ ದೇವಸ್ಥಾನ ಬಂದು FCI ಗೋಡನ್ ಅಂತ ಇದೆ. ನಮ್ಮ ವಿಜಯಪುರ ಹತ್ರ FCI ಗೋಡನ್ ಅಂತಿದೆ ನಮ್ಮ ಮನೆ ಹತ್ರ. ನೋಡಿ, ನೀವು ನೋಡ್ಬೋದು. ಇದು FCI ಗೋಡನ್ ಅಂತಾರೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಲ್ಲಿಂದನೇ ಈ ರೈಸು ಅವೆಲ್ಲ ಇಡೀ ಇಂಡಿಯಾಗೆ ಸಪ್ಲೈ ಆಗೋದು. ಬೇರೆ ಜಾಗನೂ ಇದೆ, ಇದು ಕೂಡ ಒಂದು ಇದು ಸಪ್ಲೈ ಆಗೋದಕ್ಕೆ. ಇದು ಎಲ್ಲ ರೈಸು ಇಲ್ಲ ಏನೇ ಥರ ಆಗಿದ್ದು ಇದು ಇಂಡಿಯಾಗೆ ಸಪ್ಲೈ ಆಗೋದು ಗೈಸ್.
ಗೈಸ್ ಇಲ್ಲಿ ನೋಡಿ ಪ್ರಸಾದ. ಏನು ಇದು ಪೊಂಗಲ, ಕೇಸರಿ ಬಾತ್, ಸಾರಿ ಪಲಾವ್ ಕೊಟ್ಟಿದ್ರು. ಇವಾಗ ಕೇಸರಿ ಬಾತ್ ತಿನ್ನೋಣ. ಇದು ಪ್ರಸಾದದೆಲ್ಲ ಕಾಂಪ್ರಮೈಸೇ ಆಗಬಾರ್ದಂತೆ. ಸ್ವರ್ಗ. ದೇವಸ್ಥಾನದಲ್ಲಿ ಏನೇ ಕೊಳ್ಳಿ ಸಾಕಾಗಿರುತ್ತೆ. ಗೈಸ್ ದೇವಸ್ಥಾನದಿಂದ ಬಂದಮೇಲೆ ಮತ್ತೆ ಜಿಮ್ಮಿಗೆ ಬಂದಿದ್ದೀನಿ. ನಮ್ಮಮ್ಮ ಫುಲ್ ಟೆನ್ಷನ್ ಆಗ್ಬಿಟ್ಟವ್ರೆ ಜಿಮ್ಗೆ ಹೋಗ್ತೀನಿ ಅಂದರೆ. ಯಾಕಂದರೆ 2 ಸರಿ ಅಲ್ಲ ಇವ್ರಿಗೋಸ್ಕರ ವ್ಯಾನ್ಗೋಸ್ಕರ ಬಂದಿದ್ದು. ಅಯ್ಯೋ ನವೀನು ದೂದೆಲ್ಲ ಜಿಮ್ಮಿಗೆ ಬರಲ್ಲ ಏನು ಹೇಳ್ತೀವಿ ಬಿಡಿ ಬ್ರೋ. ಅವರೆಲ್ಲ 6 ಪ್ಯಾಕ್ಸ್ ಇದೆ ಅನ್ಕೊಂಬಿಟ್ಟವ್ರು ಅವ್ರವ್ರೆ. ಮೈನೀಸ್ ಇಟ್ಕೊಂಡು 6 ಪ್ಯಾಕ್ಸ್ ಇಟ್ಕೊಂಡು ಮೈನೀಸ್ ನಾವು ನವೀನ ಮೈನೀಸ್ ಅಂತ ಕರೆಯೋದು ಗೈಸ್. ಇವಾಗ ವರ್ಕೌಟ್ ಮಾಡಿ ನೋಡೋಣ ಇನ್ನು ಯಾರ್ದು ಹೊಟ್ಟೆ ಜಾಸ್ತಿ ಪ್ಯಾಕು ಆಗುತ್ತೆ, ಯಾರ್ದು ಕಮ್ಮಿ ಆಗುತ್ತೆ. ಪ್ಯಾಕು ಬೇಸಿಸ್ ವರ್ಕೌಟ್ ಮಾಡಿ ಮನೆಗೆ ಹೋಗ್ಬಿಡೋಣ ಅಷ್ಟೇ. ಗೈಸ್ ವರ್ಕೌಟ್ ಆಗಿದೆ, ಆದರೆ ಇವಾಗ ಒಂದು ಪ್ರಾಬ್ಲಮ್ ಆಗಿದೆ. ನನ್ನ ಗಾಡಿ ಕೀಯನ್ನು ಎಲ್ಲ ಬಿಟ್ಬಿಟ್ಟಿದ್ದೀನಿ. ಎಲ್ಲಿ ಎಲ್ಲ ಗೊತ್ತಾಗ್ತಲ್ಲ. ಕೆಳಗಡೆ ಗಾಡಿ ಡಿಕ್ಕಿ ಓಪನ್ ಮಾಡಿದೆ, ಅಲ್ಲೇ ನಾನು ಬಿಟ್ಬಿಟ್ನ. ಜಿಮ್ಮಲ್ಲಿ ಎಲ್ಲ ಓಪನ್ ಮಾಡ್ತಾನ. ಗಾಡಿನ ಕಾಣಿಸ್ತು. ಈ ಗಾಡಿನೇ ಕಾಣಿಸ್ತಲ್ವಲ್ಲೋ, ಆ ಗಾಡಿ ಐತೆ. ಗಾಡಿಲೇ ಬಿಟ್ಟಿದ್ದೀನಿ ಗೈಸ್. ಕೊನೆಗೂ ಕೀ ಸಿಕ್ಕಿದೆ. ಕೀ ಗಾಡಿಲೇ ಬಿಟ್ಬಿಟ್ಟಿದ್ದೀನಿ. ಗಾಡಿಲೇ ಬಿಟ್ಟು ಇಡೀ ಎಷ್ಟು 2 ಅವರ್ಸ್ ವರ್ಕೌಟ್ ಬೇರೆ ಮಾಡಿದ್ದೀವಿ. ಆ ಟೈಮಲ್ಲಿ ಒಂದು ಜೆರಾಕ್ಸ್ ಏನೋ ಮಾಡಿಸ್ಬೇಕಂತೆ. ಇದು ಏನದು ಪೆಟ್ರೋಲ್ ಬಿದ್ದೈತೆ, ಸ್ಮೆಲ್ಲು ಸ್ವರ್ಗ ಇದ್ದಂಗೆ ಐತೆ. ನಿಮ್ಗೆ ಯಾರಿಗಾದರೂ ಪೆಟ್ರೋಲ್ ಕೆರೋಸಿನ್ ಸ್ಮೆಲ್ ಇಷ್ಟ ಆಗಿದ್ರೆ ಯಾರ್ಯಾರು ಅಂತ ಹೇಳಿ ನೋಡಿ, ನೋಡೋಣ ಯಾರಿಗೂ ನಂತರ ಹುಚ್ಚಿದೆ ಅಂತ. ಒಂಥರ ಸಗದಾಗಿರೋದಿದು. ಮಸ್ತಾಗಿದೆ ಗೈಸ್. ಇವಾಗ ಹೋಗಿ ಅಣ್ಣವ್ರದ್ದೇನೋ ಜೆರಾಕ್ಸ್ ಎತ್ಬೇಕಂತೆ. ನವೀನಿಗೆ ಮೇನಿಸ್ ಸ್ಮೆಲ್ ಹೆಂಗೆ ಇಷ್ಟ ಅದು ಹೇಳಿ. ನವೀನ್ಗೆ ಮೇನಿಸ್ ಸ್ಮೆಲ್ ಹೆಂಗೆ ಇಷ್ಟ? ಮಯೋನೀಸ್ ಸ್ಮೆಲ್ ಅಂದರೆ ಇಷ್ಟ ಅಂತೆ. ನನಗೆ ಪೆಟ್ರೋಲ್ ಸ್ಮೆಲ್, ಇವನಿಗೆ ಪೆಟ್ರೋಲ್ ಸ್ಮೆಲ್. ಇಷ್ಟೇ ಗೈಸ್, ವರ್ಕೌಟ್ ಆಯಿತು. ಇವಾಗ ಹೋಗ್ಬಿಟ್ಟು ಒಂದು ಜೆರಾಕ್ಸ್ ಏನೋ ತಗೊಂಬಂದಿದ್ದಾನೆ, ಅದನ್ನ ಜೆರಾಕ್ಸ್ ತಗೊಂಡು ಮನೆಗೆ ಹೋಗಿ ಬಿಗ್ ಬಾಸ್ ನೋಡಿ ಊಟ ತಿಂದು ಮಲಗುವ ಕೆಲಸ ಅಷ್ಟೇ. ಪಬ್ಜಿ ಎರಂಗಲಲ್ಲಿ ಪಬ್ಜಿ ಗುದ್ದಾಡಿ, ಎರಂಗಲಲ್ಲಿ ಸ್ವಲ್ಪ ಗುದ್ದಾಡಿ ಪಬ್ಜಿ ಆಡ್ಬೇಕಂತಿದ್ದಾರೆ, ನೋಡೋಣ. ಇಷ್ಟ ಗೈಸ್, ವಿಡಿಯೋ ಇಷ್ಟ ಆಗಿದೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಸೊ ದಟ್ ಬೇರೆಯವ್ರು ಕೂಡ ವಿಡಿಯೋ ನೋಡ್ಬೋದು, ನಾವು ಕೂಡ ಬೇಗ ಬೆಳಿಬೋದು. ಅಷ್ಟೇ ಗೈಸ್, ಥ್ಯಾಂಕ್ ಯು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.